ಕನ್ನಡ ಸಾಹಿತ್ಯ ಪರಿಷತ್ತು ಚುನಾವಣೆಗೆ ರಂಗೇರಿದ ಕಣ. ಬಸವರಾಜ ಕಾನಪ್ಪನವರನ್ನ ಬೆಂಬಲಿಸಿದ ಕನ್ನಡ ಪರ ಸಂಘಟನೆಗಳು. ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆ. ಚಿನ್ನದ ಗಣಿಯಲ್ಲಿ ಅಗ್ನಿ ತಾಂಡವ. ಸ್ಥಳದಲ್ಲಿ 800 ಟೈರ್ ಭಸ್ಮ. ಮೇವಿಗೆ ತಗುಲಿ ಆಕಸ್ಮಿಕ ಬೆಂಕಿ. ಅಂಧ ಮಕ್ಕಳಿಗೆ ಅನುಕಂಪಕ್ಕಿಂತ ಅವಕಾಶ ಮುಖ್ಯ. ಅಮರೇಶ್ವರ ಮಹಾರಾಜರ ಹೇಳಿಕೆ. ಅಥಣಿಯಲ್ಲಿ ಕಾರ್ಯಕ್ರಮ ಸಂಪನ್ನ. ತೋಟದ ಮನೆಯಲ್ಲಿ ಸಾಹುಕಾರ ರಹಸ್ಯ ಮೀಟಿಂಗ್. ಯತ್ನಾಳ್ ಜೊತೆಗೂಡಿ ಸಾಹುಕಾರ ಮಾತು. ತೀವ್ರ ರಾಜಕೀಯ ಕುತೂಹಲಕ್ಕೆ ಸಾಕ್ಷಿಯಾದ ಭೇಟಿ. ಎಲ್ಲೆಡೆ ಹಬ್ಬಿದ ಬಿಟ್ಕಾಯಿನ್ ಹಗರಣ. ಹ್ಯಾಕರ್ ಶ್ರೀಕಿ ಕಿಂಗ್ ಪಿನ್. S9 ಟಿವಿಯಲ್ಲಿ ವಿಶೇಷ ಮಾಹಿತಿ. S9 ಟಿವಿ ಬುಲೆಟಿನ್ಗೆ ಸ್ವಾಗತ. ನಾನು ವಿದ್ಯಾಶ್ರೀ ಪೂಜಾರ್. ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆಗೆ ಬಸವರಾಜ ಕಾನಪ್ಪನವರವರನ್ನ ಬೆಂಬಲಿಸಲು ವಿವಿಧ ಕನ್ನಡ ಪರ ಸಂಘಟನೆಗಳು ನಿರ್ಧರಿಸಿದ್ದಾರೆ. ಗೋಕಾಕಿನ ಕನ್ನಡದ ಹೋರಾಟಗಾರ ಬಸವರಾಜ ಕಾನಪ್ಪನವರವರನ್ನ ಬೆಂಬಲಿಸಲು ಬೆಳಗಾವಿಯ ವಿವಿಧ ಕನ್ನಡ ಪರ ಸಂಘಟನೆಗಳು ಮುಂದೆ ಬಂದಿದ್ದು, ಕನ್ನಡಿಗರ ಹಿತರಕ್ಷಣೆಗಾಗಿಯೂ ಹೋರಾಟ ಮಾಡಿದ ಹೋರಾಟಗಾರ ಇವರು. ಇವರನ್ನ ಗೆಲ್ಲಿಸುವಂತೆ ಕನ್ನಡ ಪರ ಹೋರಾಟಗಾರರು ಎಲ್ಲರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಬೆಳಗಾವಿಯ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ನಡೆಯುತ್ತಿರುವ ಉಪಚುನಾವಣೆಯಲ್ಲಿ ಗೋಕಾಕ್ನ ಕನ್ನಡ ಹೋರಾಟಗಾರ ಬಸವರಾಜ ಕಾನಪ್ಪನವರ್ ಅವರನ್ನ ಬೆಂಬಲಿಸಲು ಬೆಳಗಾವಿಯ ವಿವಿಧ ಕನ್ನಡಪರ ಸಂಘಟನೆಗಳು ನಿರ್ಧರಿಸಿವೆ. ಬೆಳಗಾವಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ವಿವಿಧ ಕನ್ನಡಪರ ಸಂಘಟನೆಗಳ ಮುಖಂಡರ ಕಾನಪ್ಪನವರವರು ಕನ್ನಡ ಪರ ಹೋರಾಟ ಮಾಡುತ್ತಾ ಬಂದಿದ್ದು, ಅವರನ್ನ ಬೆಂಬಲಿಸಿ ಒಬ್ಬ ಹೋರಾಟಗಾರನಿಗೆ ಜಿಲ್ಲಾಧ್ಯಕ್ಷರಾಗಿ ಸೇವೆ ಸಲ್ಲಿಸಲು ಅವಕಾಶ ಮಾಡಿಕೊಡಬೇಕೆಂದು ಕನ್ನಡ ಪರ ಸಂಘಟನೆಗಳು ಕನ್ನಡ ಸಾಹಿತ್ಯ ಪರಿಷತ್ತು ಮತದಾರರಲ್ಲಿ ಮನವಿ ಮಾಡಿವೆ. ಈಗಾಗಲೇ ಒಂದು ಅವಧಿಗಾಗಿ ಸೇವೆ ಸಲ್ಲಿಸಿರುವ ಶ್ರೀಮತಿ ಮಂಗಳಾ ಮೇಟಿಗುಡ್ ಅವರು ಚುನಾವಣೆ ಕಣದಿಂದ ಹಿಂದೆ ಸರಿದು ಕಾನಪ್ಪನವರವರನ್ನ ಬೆಂಬಲಿಸಬೇಕೆಂದು ಕನ್ನಡ ಸಂಘಟನೆಗಳು ಒತ್ತಾಯಿಸಿವೆ. ಈ ಸಲ ಬಹಳ ಮಹತ್ವ ಪಡೆದುಕೊಂಡಿದೆ. ಯಾಕಂದ್ರೆ ಈ ಭಾಗದಲ್ಲಿ ಸಾಹಿತಿಗಳಿಗೆ ಈವರೆಗೂ ಸಿಕ್ಕಂಥ ಈ ಸ್ಥಾನಮಾನ ಕಳಿಸಲ ಸಾಹಿತಿಗಳು ಅಲ್ಲ, ಈ ಕಡೆ ಹೋರಾಟಗಾರರು ಅಲ್ಲ, ಅವರಿಗೆ ಸಿಕ್ತು ಶ್ರೀಮತಿ ಮಂಗಳಾ ಮೇಟಿಗುಡ್ ಅವರಿಗೆ. ಈ ಬಾರಿ ಕನ್ನಡ ಸಂಘಟನೆಯ ಸಕ್ರಿಯ ಕಾರ್ಯಕರ್ತರು ಹೋರಾಟಗಾರರಾದಂಥ ಶ್ರೀ ಬಸವರಾಜ ಕಾನಪ್ಪನವರಿಗೆ ಆ ಭಾಗ್ಯ ಲಭಿಸಬೇಕು ಅಂಥೇಳಿ ನಾವೆಲ್ಲ ಕನ್ನಡ ಸಂಘಟನೆಗಳು ಅವರನ್ನು ಬೆಂಬಲಿಸಿದ್ದೇವೆ. ಈ ಸಂದರ್ಭದಲ್ಲಿ ಯಾಕಂದ್ರೆ ಒಂದು ಪೀರಿಯಡ್ ಆದಮೇಲೆ ಮತ್ತೊಂದು ಅವಧಿಗೆ ಬೇರೆಯವರಿಗೆ ಅವಕಾಶ ಕೊಡೋದು ಒಂದು ಸೌಜನ್ಯದ ಮಾತು. ಆದ್ದರಿಂದ ರಕ್ಷಣಾ ವೇದಿಕೆಗೆ ಅವರು ಸೇರಿದ್ದರೂ ಸಹಿತ ಎಲ್ಲ ಕನ್ನಡಪರ ಸಂಘಟನೆಗಳು ಅವರನ್ನು ನಾವು ಬೆಂಬಲಿಸಿದ್ದೇವೆ. ಈ ಸಂದರ್ಭದಲ್ಲಿ ಹೆಚ್ಚಿನ ಮಾಹಿತಿಯನ್ನು ದೀಪ ಗುಡ್ಗಾಡ್ ಕೊಡ್ತಾರೆ. ಕನ್ನಡದ ನಿರಂತರ ಕೆಲಸವನ್ನು ಮಾಡ್ಕೊಂತ ಕನ್ನಡ ಪರ ಸಂಘಟನೆ, ಕನ್ನಡ ಪರ ಹೋರಾಟಗಳನ್ನು ಮಾಡ್ಕೊತ ಬಂದಿರುವಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ಗೋಕಾಕ್ ತಾಲೂಕಿನ ಅಧ್ಯಕ್ಷರಾದಂಥ ಬಸವರಾಜ ಕಾನಪ್ಪನವರು ಈ ಸರಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷ ಸ್ಥಾನದ ಚುನಾವಣೆ ಅಭ್ಯರ್ಥಿಯಾಗಿದೆ. ಇವರು ಸಾಕಷ್ಟು ಕನ್ನಡದ ಸೇವೆ ನೋಡಿಕೊಂಡು ಅವರ ಸಾಹಿತ್ಯ ವಿಚಾರವಾಗಿ ಸಾಕಷ್ಟು ಕಳಕಳಿಯನ್ನು ಹೊಂದಿಕೊಂಡಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತೆಲ್ಲ ವಿಶ್ವಾಸಕ್ಕೆ ತಗೊಂಡು, ಎಲ್ಲ ಬೆಳಗಾವಿಯ ಎಲ್ಲ ಕನ್ನಡ ಪರ ಸಂಘಟನೆಗಳ ವಿಶ್ವಾಸಕ್ಕೆ ತಗೊಂಡು ಅವ್ರನ್ನ ಈ ಸರಿ ಬೆಂಬಲಿಸಿ ಅವ್ರನ್ನ ಒಂದು ಸಂಪೂರ್ಣವಾಗಿ ಅವ್ರನ್ನ ಗೆಲ್ಲಿಸ್ತರಬೇಕು ಅನ್ನುವಂಥ ಒಂದು ರೂಪರೇಷೆಗಳನ್ನು ಹಾಕ್ಕೊಂಡಿದ್ದೀವಿ. ಅದರ ಜೊತೆ ಹಿಂದೆ ಸಾಕಷ್ಟು ಜಿಲ್ಲಾಧ್ಯಕ್ಷರುಗಳು ಸಾಹಿತ್ಯ ಪರಿಷತ್ಗಳ ಕೆಲಸ ಮಾಡ್ಕೊಂಡಿದ್ದಾರೆ, ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ನಾವು ಯಾರು ಅದ್ರ ಬಗ್ಗೆ ಇಲ್ಲ. ಯಾಕಂದ್ರೆ ಈಗಾಗಲೇ ಮತ್ತೆ ಚುನಾವಣೆ ನಾನು ಎಲ್ಲ ಕನ್ನಡಪರ ಸಂಘಟನೆಗಳಿಂದ ನಾನು ಅವ್ರನ್ನ ಒಂದು ಮನವಿ ಮತ್ತು ಒತ್ತಾಯ ಮಾಡೋದಷ್ಟೇ, ನೀವೇನು ಚುನಾವಣೆ ನಿಂತ್ಕೊಂಡಿದ್ದೀರಿ, ಈ ಸರಿ ಯುವ ಹೋರಾಟಗಾರರಿಗೆ ಅವಕಾಶ ಮಾಡಿಕೊಡ್ಬೇಕು, ಕನ್ನಡಪರ ಸಂಘಟನೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋಂಥ ದೃಷ್ಟಿಕೋನ ಇಟ್ಕೊಂಡು ನೀವು ಕಳಕಳಿಯಿಂದ ನೀವು ನಿಜವಾಗ್ಲೂ ಕನ್ನಡದ ಬಗ್ಗೆ ಕಳಕಳಿ ಇತ್ತಂದ್ರೆ ಕನ್ನಡದಿಂದ ನಿವೃತ್ತಿ ತಗೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಯಾಕಂದ್ರೆ ಒಂದು ಅವಕಾಶ 5 ವರ್ಷದ ಅವಕಾಶ ಮಾಡಿದ್ವಿ, ಸಾಕಷ್ಟು ಕೆಲಸವನ್ನ ಮಾಡಿ
ಮಾಡಿದ್ರಿ. ಆದರೆ ಮುಂದಿನ ಚುನಾವಣೆಯಲ್ಲಿ ಯಾಕೋ ಕನ್ನಡಪರ ಸಂಘಟನೆಯವ್ರನ್ನ ವಿಶ್ವಾಸ ತಗೊಳ್ಳಲಿಲ್ಲ ಅನ್ನುವಂಥದ್ದು ನಮಗೆ ನೋವಿದೆ. ಹಾಗಾಗಿ ಅದಕ್ಕೆ ನಾವು ಈ ಸರಿ ಬಸವರಾಜ ಕಾನಪ್ಪನವ್ರನ್ನ ಒಂದು ಅಭೂತಪೂರ್ವವಾಗಿ ಅವ್ರನ್ನ ಆರಿಸಿ ತರಬೇಕು ಅನ್ನೋಂಥದ್ದು ಎಲ್ಲ ಯೋಜನೆಗಳನ್ನು ರೂಪಿಸ್ಕೊಂಡಿದ್ದೀವಿ. ಎಲ್ಲ ತಾಲೂಕಿನಾದ್ಯಂತ ಸಾಕಷ್ಟು ಬೆಂಬಲ ಸಿಗ್ತಾ ಇದೆ. ಮತ್ತೆ ಅವರೇ ಈ ವರ್ಷ ಅಲ್ಲ, ಅವರು ಹೋದ ಸಲಿನೂ ಅವರು ಪ್ರಯತ್ನ ಮಾಡಿದ್ರು, ಅದಕ್ಕೆ ಮುಂಚೆನೂ ಪ್ರಯತ್ನವನ್ನು ಮಾಡಿದ್ರು. ಅವರೇ ಕೂಡ ಸಾಕಷ್ಟು ಒಂದು ಸದಸ್ಯರು ಸುಲಭ ಮಾಡಿದ್ದಾರೆ. ಯಾಕಂದ್ರೆ ಸಾಹಿತ್ಯ ಪರಿಷತ್ ಬರೀ ಸಾಹಿತಿಗಳಿಗೆ ಅಷ್ಟೇ ಸಿಗುತ್ತಿಲ್ಲ. ಯಾರು ಕನ್ನಡ ಮಾತಾಡಬಲ್ಲನೋ, ಯಾರು ಕನ್ನಡ ಓದಬಲ್ಲನೋ, ಯಾರು ಕನ್ನಡ ಬರಿಬಲ್ಲನೋ ಅವರೆಲ್ಲ ಕೂಡ ಸಾಹಿತ್ಯ ಪರಿಷತ್ ಸದಸ್ಯರಾಗಕ್ಕ ಯೋಗ್ಯರಾದ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ನಾವು ಎಲ್ಲ ಕೂಡ ಸಾಹಿತ್ಯ ಪರಿಷತ್ನ ಸದಸ್ಯರನ್ನ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕು ಅಂತ ತೀರ್ಮಾನಕ್ಕೆ ತಗೊಂಡಿದ್ವಿ. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಗೋಕಾಕ್ ತಾಲೂಕು ಘಟಕದ ಅಧ್ಯಕ್ಷರಾಗಿರುವ ಕಾನಪ್ಪನವರ್ ಅವರು ಕೇವಲ ಗಡಿಭಾಗದ ಸಮಸ್ಯೆಗಳಿಗಾಗಿ ಮಾತ್ರವಲ್ಲ, ನೆರೆಯ ಗೋವಾ ಕನ್ನಡಿಗರ ಹಿತರಕ್ಷಣೆಗಾಗಿಯೂ ಹೋರಾಟ ಮಾಡಿದ್ದಾರೆ. ಹೋರಾಟದ ಜೊತೆಗೆ ಸಾಹಿತ್ಯದ ಗಂಧ ಹೊಂದಿರುವ ಇವರನ್ನ ಗೆಲ್ಲಿಸುವಂತೆ ಕನ್ನಡಪರ ಹೋರಾಟಗಾರರು ಮನವಿ ಮಾಡಿದ್ದಾರೆ. ಅಶೋಕ್ ಚಂದರ್ಗಿ, ದೀಪಕ್ ಗೊಡಗನಟ್ಟಿ, ಬಾಬು ಸಂಗೋಡಿ, ಮಹಾದೇವ್ ತಳವಾರ್, ಶಿವಪ್ಪ ಶಮ್ರಂತ್, ಮೈನುದ್ದೀನ್ ಮಕಾಂದಾರ್, ಶಂಕರ್ ಬಾಗೇವಾಡಿ, ಸುರೇಶ್ ಗವನ್ನವರ್ ಉಪಸ್ಥಿತರಿದ್ದರು. ನಾಗೇಶ್ ಕುಂಬಳಿ, S9 TV, ಬೆಳಗಾವಿ. ಮೊನ್ನೆ ಇಳಕಲ್ ನಗರದಲ್ಲಿ ನಡೆದ ಟಿಪ್ಪು ಜಯಂತಿಯಲ್ಲಿ ಈ ಕ್ಷೇತ್ರದಲ್ಲಿ ಮಾಜಿ ಶಾಸಕರಾದಂತಹ ವಿಜಯಾನಂದ ಕಾಶಪ್ಪನವರ್ ಅವರು ಅದ್ವಿತೀಯ ಸ್ವಾತಂತ್ರ್ಯ ಹೋರಾಟಗಾರರಾದ ವೀರ ಸಾವರ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಲ್ಲದೆ ಅವಾಚ್ಯ ಶಬ್ದಗಳ ಬಳಕೆ ಮಾಡಿ ಅವರಿಗೆ ಅಪಮಾನ ಮಾಡಿದ್ದಾರೆ. ಅದಕ್ಕಾಗಿ ಕಾಶಪ್ಪನವರು ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಎಂದು ಶಾಸಕ ದೊಡ್ಡನಗೌಡ ಪಾಟೀಲ್ ವಾಗ್ದಾಳಿಯನ್ನ ನಡೆಸಿದರು. ಮೊನ್ನೆ ಕೆಲವು ದಿನಗಳ ಹಿಂದೆ ಇಳಕಲ್ ನಗರದಲ್ಲಿ ನಡೆದ ಒಂದು ಟಿಪ್ಪು ಜಯಂತಿಯ ಸಂದರ್ಭದಲ್ಲಿ ಈ ಕ್ಷೇತ್ರದ ಮಾಜಿ ಶಾಸಕರಾದ ವಿಜಯಾನಂದ ಕಾಶಪ್ಪನವರು ಈ ರಾಷ್ಟ್ರ ಕಂಡಂಥ ಅದ್ವಿತೀಯ ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ತಕ್ಕಂಥ ವೀರ್ ಸಾವರ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರ್ತಕ್ಕಂಥದ್ದು ಖಂಡನೀಯ. ಬಹುಶಃ ಅಂಥ ಮಹಾನ್ ನಾಯಕ ವೀರ್ ಸಾವರ್ಕರ್, ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್, ಹೀಗೆ ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಮಹಾತ್ಮ ಗಾಂಧೀಜಿ ಆದಿಯಾಗಿ ಸಾಕಷ್ಟು ಜನ ನಮ್ಮ ದೇಶದಲ್ಲಿ ಉದ್ದಗಲಕ್ಕೂ ಬ್ರಿಟಿಷರ ಒಂದು ಆಡಳಿತವನ್ನು ಕಿತ್ತೆಸಬೇಕು ಅಂತೇಳಿ ಅವರೊಂದು ಹೋರಾಟದ ಪ್ರತಿಫಲವಾಗಿ ಇವತ್ತು ನಾವು ಸ್ವಾತಂತ್ರ್ಯ ಭಾರತ ದೇಶದಲ್ಲಿ ಇದ್ದೇವೆ. ಅಂಥ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಮಹಾನ್ ನಾಯಕರಾಗಿರ್ತಕ್ಕಂಥವರು ವೀರ್ ಸಾವರ್ಕರ್ ಅವರನ್ನೊಂದು ಮಾತನ್ನು ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ಬೇಕಾಗುತ್ತೆ. ಒಬ್ಬ ಇಟಲಿಯಲ್ಲಿ ಮ್ಯಾಡ್ಜಿನಿ ಅಂತ 1805ರಿಂದ 72ರವರೆಗೆ ಯಾವ ಇಟಲಿ ಆಸ್ಟ್ರಿಯಾದ ಆಡಳಿತಕ್ಕೆ ಒಳಪಟ್ಟಿತ್ತು, ಆ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವ ನಿಟ್ಟಿನಲ್ಲಿ ಅವರು ಏನು ನಮ್ಮ ಮಹಾತ್ಮ ಗಾಂಧಿಯವರು ಮಾಡಿದ್ರಲ್ಲ, ಆ ರೀತಿ ಹೋರಾಟವನ್ನು ಮಾಡಿದಂಥ ಧೀಮಂತ ನಾಯಕನ, ಅವರ ದೇಶದ ನಾಯಕನ ಬಗ್ಗೆ ಚರಿತ್ರೆಯನ್ನು ಓದಿ ಇಂಗ್ಲೆಂಡ್ನಲ್ಲಿ ಪ್ರಕಟಣೆ ಮಾಡಿದಂಥ ವೀರ್ ಸಾವರ್ಕರ್ ಅವರು ಅವರ ಮಾದರಿಯಲ್ಲೇ ನಮ್ಮ ದೇಶದಲ್ಲಿಯೂ ಕೂಡ ಸ್ವಾತಂತ್ರ್ಯ ತರಬೇಕು ಅನ್ನೋ ಒಂದು ಕಿಚ್ಚನ್ನು ಹಚ್ಚಿದವರು ವೀರ್ ಸಾವರ್ಕರ್. ಅವರಿಗೆ 2 ಶಿಕ್ಷೆ ಆಗ್ತವೆ. ಒಂದು, ರಾಜಸತ್ತೆಯನ್ನು ನೀವು ತೆಗೆದುಹಾಕಬೇಕು ಅಂತೇಳಿ ಹೋರಾಟ ಮಾಡ್ತಿದ್ದದ್ಗ ಹಾಗೂ ಅಧಿಕಾರಿಗಳ ಕೊಲೆ ಮಾಡಿದ್ದಕ್ಕಾಗಿ 2 ಜೀವಾವಧಿ ಶಿಕ್ಷೆಗಳಾಗ್ತವೆ. ಆ ಜಡ್ಜ್ ಹೇಳ್ತಾರೆ 2 ಜೀವಾವಧಿ ಶಿಕ್ಷೆ 50 ವರ್ಷ ನಿಮಗೆ ಶಿಕ್ಷೆ ಅಂತ ಹೇಳಿದಾಗ ಕೋರ್ಟ್ ಹಾಲ್ನಲ್ಲೇ ವೀರ್ ಸಾವರ್ಕರ್ ಅವರು ಹೇಳ್ತಾರೆ, ಏನಂತ ಹೇಳ್ತಾರೆ,
ಬಹುಶಃ ಬ್ರಿಟಿಷರಿಗೂ ಕೂಡ ನಮ್ಮ ಭಾರತ ದೇಶದ ಏನು ಮರುಹುಟ್ಟು ಅನ್ನೋದೇನಿದಿಲ್ಲ, ಮತ್ತೊಮ್ಮೆ ಹುಟ್ಟಿ ಬರ್ತೀವಿ ಅನ್ನೋ ಒಂದು ಕಲ್ಪನೆ ಅರ್ಥ ಆಗಿರಬೇಕು. ಅದಕ್ಕೆ ನನಗೆ 2 ಜೀವನದ 2 ಜೀವಾವಧಿ ಶಿಕ್ಷೆಗಳನ್ನು ಕೊಟ್ಟಿದ್ದಾರೆ ಅಂಥೇಳಿ ಮಾರ್ಮಿಕವಾಗಿ ಆ ಕೋರ್ಟ್ ಹಾಲ್ನಲ್ಲೇ ನುಡಿತಾರೆ. ಮುಂದೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಕಾಲಾಪಾನಿ ಅಂಥೇಳಿ ಅಂಡಮಾನ್ ನಿಕೋಬಾರ್ನಲ್ಲಿರ್ತಕ್ಕಂಥ ಜೈಲು. ಆ ಅಂಡಮಾನ್ ನಿಕೋಬಾರ್ನಲ್ಲಿರ್ತಕ್ಕಂಥ ಜೈಲಿಗೆ ಅವ್ರನ್ನ ತೊಗೊಂಡೋಗಿ ಹಾಕ್ತಾರೆ. ಅದಕ್ಕಿಂತ ಮುಂಚೆ ಅವರ ಅಣ್ಣ ಗಣೇಶ್ ಅವ್ರನ್ನೂ ಕೂಡ ಅಲ್ಲಿ ಆ ಜೈಲಲ್ಲಿ ಇಟ್ಟಿರ್ತಾರೆ. ನಾನು ಅಂಡಮಾನ್ ನಿಕೋಬಾರ್ಗೆ ಹೋಗಿ ಆ ಜೈಲನ್ನು ಕೂಡ ನೋಡ್ಕೊಂಬಂದಿದ್ದೀನಿ. ವೀರ ಸಾವರ್ಕರ್ ಅವರು ಯಾವ ಕೋಣೆಯಲ್ಲಿ ಇದ್ರು ಅನ್ನೋದನ್ನು ಕೂಡ ನಾನು ನೋಡ್ಕೊಂಬಂದಿದ್ದೆ. ಮತ್ತು ಯಾವ ರೀತಿ ಅವರ ಪರಿಸ್ಥಿತಿ ಇತ್ತು ಆ ಜೈಲಿನಲ್ಲಿ ಇದ್ದಾಗ. ಒಂದು 8x8 ರೂಮ್ ಅಷ್ಟೇ ಅದು. ಒಂದು 7 ಆಕಾರದಲ್ಲಿ ಕಟ್ಟಿರ್ತಕ್ಕಂಥ ಜೈಲದು. ಒಂದು ಸರ್ಕಲ್ಗೆ 7 ದಿಕ್ಕಿನಲ್ಲಿ ಹಿಂಗೆ. ಅಂದರೆ ಈ ರೂಮಿನಲ್ಲಿರ್ತಕ್ಕಂಥ ವ್ಯಕ್ತಿ ಇನ್ನೊಂದು ಎದುರುಗಡೆ ಇರ್ತಕ್ಕಂಥ ರೂಮಿನಲ್ಲಿರ್ತಕ್ಕಂಥ ವ್ಯಕ್ತಿಗೆ ಮಕ್ಕನೂ ಕಾಣಿಸ್ಬಾರ್ದು, ಯಾರು ಅದರಂತೂ ಗೊತ್ತಾಗಬಾರ್ದು. ಅವರು ಒದರಿದ್ರೆ ಅವ್ರಿಗೆ ಧ್ವನಿನೂ ಕೂಡ ಕೇಳಿರಬಾರ್ದು. ಅಂಥ ಒಂದು ಜೈಲದು. ಅಂಥ ಒಂದು ಜೈಲಿನಲ್ಲಿ ಕುಡಿಯೋದಕ್ಕೆ ಒಂದು ಮಡಿಕೆ ನೀರು ಕುಡಲಿಕ್ಕೆ, ಬಹಿರ್ದೇಶಕ್ಕೆ ಹೋಗಂಗಿಲ್ಲ. ಬಹಿರ್ದೇಶಕ್ಕೆ ಹೋಗ್ಬೇಕಂದ್ರೆ ಆ ನೀರು ಚೆಲ್ಲಿ ಅದ್ರಾಗ ಬಹಿರ್ದೇಶ ಮಾಡಬೇಕು. ಅಂಥ ಒಂದು ದುಸ್ಥಿತಿಯಲ್ಲಿ, ಅಂಥ ಒಂದು ಕಾಲಾಪಾನಿ ಶಿಕ್ಷೆ. ನಾವು ಯಾವ ರೀತಿ ಎತ್ತುಗಳನ್ನು ಗಾಣಕ್ಕೆ ಕಟ್ತೀವಿ, ಆ ಎತ್ತುಗಳನ್ನು ಗಾಣಕ್ಕೆ ಕಟ್ಟಿದ ರೀತಿಯಲ್ಲಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ, ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ ಗಾಣಕ್ಕೆ ಕಟ್ಟಿ ಆ ಗಾಣನ ತಿರುಗಿಸಿ, ಮನುಷ್ಯರ ಕಡೆಯಿಂದ ತಿರುಗಿಸಿ ಎಣ್ಣೆ ತೆಗಿತಿದ್ರು. ಮತ್ತು ಕಬ್ಬಿಣದು ಇವನು ತಗಡಾಕ್ಯಾರಲ್ಲಿ. ಆ ಕಬ್ಬಿಣದ ತಗಡಿಗೆ ಬಿಸಿಲು ಕಾಯೋ, ಯಾರಾದರೂ ತಪ್ಪು ಮಾಡಿದ್ರೆ ಹಿಂಗೆ ಅದನ್ನು ತೆಕ್ಕಿ ಬಿಡೋದು ಕಟ್ಟಿಸಿ ಹಿಂದೆ ಚಡಿ ಇಟ್ಕೊಡೋರು. ಇಂಥ ಘನಘೋರವಾದಂಥ ಶಿಕ್ಷೆಯನ್ನು ಅನುಭವಿಸಿದಂಥ ಒಬ್ಬ ವೀರ ಸಾವರ್ಕರ್ ಬಗ್ಗೆ ಈ ಕ್ಷೇತ್ರದ ಒಬ್ಬ ಮಾಜಿ ಶಾಸಕ, ಬಹುಶಃ ಮತಿಗೇಡಿ ಶಾಸಕ ಅಂದ್ರೂ ಕೂಡ, ಮಾಜಿ ಶಾಸಕ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಬುದ್ಧಿ ಭ್ರಮಣೆ ಆಗಿರಬೇಕು. ಯಾವ ನಮ್ಮ ಟಿಪ್ಪು ಸುಲ್ತಾನ್ ಕಿಂಗ್ ಆಫ್ ಕರ್ನಾಟಕ ಅಂತ ಹೇಳ್ತಾರೆ, ಮೈಸೂರು ಮಹಾರಾಜರಿಗೆ ಮೋಸ ಮಾಡಿದಂಥ ಒಬ್ಬ ಟಿಪ್ಪು ಸುಲ್ತಾನ್, ಕೊಡಗಿನಲ್ಲಿ ಸಾವಿರಾರು ಜನರ ಹಿಂದೂಗಳ ಮಾರಣ ಹೋಮ ಮಾಡಿದಂಥ ಒಬ್ಬ ಟಿಪ್ಪು ಸುಲ್ತಾನ್ನ ಇವತ್ತು ಹೊಗಳಕ್ಕೆ ಕೊಟ್ಟಿದೆಯಲ್ಲ. ಈಗ ಒಂದು 3 ವರ್ಷದಿಂದ ನೀವು ಬೀದಿಯಲ್ಲಿ ಜಗಳಾಡಿ ಜೈಲಿಗೆ ಕಳಿಸ್ತವ್ರು ಯಾರು? ಜೈಲಿಗೆ ಹೋದವ್ರು ಯಾರು? ಜೈಲಿಗೆ ಹೋದವ್ರು ಯಾರು? ಜೈಲಿಗೆ ಕಳಿಸ್ತವ್ರು ಯಾರು? ಜೈಲಿಗೆ ಹೋದವರು, ಜೈಲಿಗೆ ಕಳಿಸೋರು. ಇವತ್ತು ಟಿಪ್ಪು ಸುಲ್ತಾನ್ ಹೊಗಳಕ್ಕೆ ಹೋಗಿ ವೀರ ಸಾವರ್ಕರ್ ಬಗ್ಗೆ ಎಷ್ಟು ಯೋಗ್ಯತೆ ನಿಮಗಿದೆಯಾ? ಅವರ ಪಾದದ ಧೂಳಿಗೂ ಕೂಡ ಸಮಾನ ಆಗದಾಗದಂಥ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಯಾವೆಲ್ಲ ಮಹಾನ್ ನಾಯಕರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ, ಅವ್ರನ್ನ ಟೀಕೆ ಮಾಡ್ತಾರಲ್ಲ, ನಾಚಿಕೆ ಆಗಲ್ಲ. ಟಿಪ್ಪು ಸುಲ್ತಾನ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಲ್ಲ. ಟಿಪ್ಪು ಸುಲ್ತಾನು ತನ್ನ ರಾಜ್ಯವನ್ನು ವಿಸ್ತರಣೆ ಮಾಡೋಕ್ಕೆ ಅಂಥೇಳಿ ಕೊಡಗು ರಾಜ್ಯದ ಮೇಲೆ ಯುದ್ಧ ಮಾಡಿರ್ತಕ್ಕಂಥದ್ದು. ಹೀಗೆ ಇತಿಹಾಸದ ಗಂಧ ಗಾಳಿ ಗೊತ್ತಿಲ್ಲದಂಥ ನಿನ್ನಂಥ ಅವಿವೇಕಿ ರಾಜಕಾರಣಿಯಿಂದ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಇವತ್ತು ಅವರೆಲ್ಲ ತಮ್ಮ ಪ್ರಾಣ ತ್ಯಾಗ ಮಾಡಿ ನಮ್ಗೆ ಸ್ವಾತಂತ್ರ್ಯ ಕೊಟ್ಟರು ಅಂತೇಳಿ ನಾವು ಇಷ್ಟೆಲ್ಲ ಮಾತಾಡಕತ್ತಿದ್ವಿ. ನೀನು ಟಿಪ್ಪು ಸುಲ್ತಾನ್ ಸರ್ಕಾರ ಅಲ್ತೇನೆ ನಿಂತು ಮಾತಾಡ್ತೀವಿ, ಇಲ್ಲಾಂದ್ರೆ ಇತ್ತು ನಿಮ್ಗೆ. ಆದ್ದರಿಂದ ಈ ತಮ್ಮ ಮೂಲಕ ನಾನು ಒತ್ತಾಯ ಮಾಡ್ತೇನೆ, ಈ ಕ್ಷೇತ್ರದ ಮಾಜಿ ಶಾಸಕ ಬಹಿರಂಗವಾಗಿ ತಪ್ಪಾಗಿದೆ ಅಂತೇಳಿ ಕ್ಷಮೆ ಕೇಳಬೇಕು. ಅವ್ರ ವೀರ ಸಾವರ್ಕರ್ ಬಗ್ಗೆ ಅವಾಚ್ಯ ಶಬ್ದಗಳಿಂದ ಮಾತಾಡಿದ್ದಕ್ಕೆ. ಇಲ್ದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನಾನು ಕೊಡಲಿಕ್ಕೆ ಇಚ್ಛೆಪಡ್ತೇನೆ.
ಆಕಸ್ಮಿಕವಾಗಿ ಸನ್ನನೆ ಬೆಳೆದ ಮೇವಿಗೆ ಬೆಂಕಿ ತಗುಲಿ ಅಗ್ನಿ ಅವಘಡ ಸಂಭವಿಸಿದ ಘಟನೆ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿ ಕಂಪನಿಯ ಶಾಪ್ ಯಾರ್ಡ್ನಲ್ಲಿ ನಡೆದಿದೆ. ಸುಮಾರು 800ಕ್ಕೂ ಅಧಿಕ ಹಳೆಯ ಟೈರ್ಗಳನ್ನು ಸಂಗ್ರಹಿಸಿ ಇಡಲಾಗಿತ್ತು ಎಂದು ತಿಳಿದು ಬಂದಿದ್ದು, ಆಕಸ್ಮಿಕ ಬೆಂಕಿ ಹೊತ್ತಿಕೊಂಡ ಬೆಂಕಿ ಸುಮಾರು 2 ಗಂಟೆಗಳ ಕಾಲ ಹೊತ್ತಿ ಉರಿದಿದೆ. ಅಗ್ನಿಶಾಮಕ ಸಿಬ್ಬಂದಿ, ಸಾರ್ವಜನಿಕರು ಹಾಗೂ ಚಿನ್ನದ ಗಣಿ ಕಾರ್ಮಿಕರು ಬೆಂಕಿ ನಂದಿಸುವ ಕಾರ್ಯದಲ್ಲಿ ತೊಡಗಿದ್ದು ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿ ಕಂಪನಿಯಲ್ಲಿ ಶಾಪ್ ಯಾರ್ಡ್ನಲ್ಲಿ ರವಿವಾರ ಸಂಜೆ ಸನ್ನನೆ ಬೆಳೆದ ಹುಲ್ಲು ಆಕಸ್ಮಿಕವಾಗಿ ಬೆಂಕಿ ತಗುಲಿ ಅಗ್ನಿ ಅವಘಡ ಸಂಭವಿಸಿದ್ದು ಭಾರೀ ಪ್ರಮಾಣದ ವಾಯು ಮಾಲಿನ್ಯ ಉಂಟಾಗಿದೆ. ಯಾರ್ಡ್ನಲ್ಲಿ ಸುಮಾರು 800ಕ್ಕೂ ಅಧಿಕ ಹಳೆಯ ಟೈರ್ಗಳನ್ನು ಸಂಗ್ರಹಿಸಿ ಇಡಲಾಗಿತ್ತು ಎಂದು ತಿಳಿದು ಬಂದಿದೆ. ಆಕಸ್ಮಿಕ ಬೆಂಕಿ ಹೊತ್ತಿಕೊಂಡಿದ್ದ ಪರಿಣಾಮ ಸುಮಾರು 2 ಗಂಟೆಗಳ ಕಾಲ ಹೊತ್ತಿ ಉರಿದಿದೆ. ಅಗ್ನಿಶಾಮಕ ಸಿಬ್ಬಂದಿ, ಸಾರ್ವಜನಿಕರು ಹಾಗೂ ಚಿನ್ನದ ಗಣಿ ಕಾರ್ಮಿಕರು ಬೆಂಕಿ ನಂದಿಸುವ ಕಾರ್ಯದಲ್ಲಿ ತೊಡಗಿದ್ರು. ಭಾರೀ ಪ್ರಮಾಣದ ಹೊಗೆ ಹೊರಬರುತ್ತಿದ್ದಂತೆ ಸುತ್ತಮುತ್ತಲಿನ ನಿವಾಸಿಗಳು, ಗ್ರಾಮಸ್ಥರು ಆತಂಕಗೊಂಡಿದ್ದು, ಸಮೀಪದಲ್ಲಿಯೇ ಗಣಿಗಾರಿಕೆ ಬಳಸುವ ಮದ್ದುಗುಂಡುಗಳು ಸಂಗ್ರಹಿಸಿದ ಗೋಡೌನ್ ಇದ್ದುದರಿಂದ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ಬಸವರಾಜನೂರು, S9 TV, ಲಿಂಗಸೂರು. ಮಕ್ಕಳ ದಿನಾಚರಣೆಯ ಅಂಗವಾಗಿ ಆತನಿಯ ಸ್ನೇಹ ಜ್ಯೋತಿ ಅಂಧ ಮಕ್ಕಳ ಆಶ್ರಮ ಶಾಲೆಯಲ್ಲಿ ಗೀತಗಾಯನ, ಸಮೂಹ ಗಾಯನ ಮತ್ತು ರಸಪ್ರಶ್ನೆ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ 106 ಅಂಧ ಮಕ್ಕಳು ಸ್ಪರ್ಧೆಯಲ್ಲಿ ಉತ್ಸಾಹದಿಂದ ಭಾಗವಹಿಸಿದ್ರು. ಇನ್ನು ಸ್ಪರ್ಧೆಯಲ್ಲಿ ವಿಜೇತರಾದ ಅಂಧ ಮಕ್ಕಳಿಗೆ ಗಣ್ಯರಿಂದ ಪ್ರಮಾಣ ಪತ್ರ ಮತ್ತು ಬಹುಮಾನವನ್ನು ವಿತರಿಸಲಾಯಿತು. ಮಕ್ಕಳ ದಿನಾಚರಣೆ ಅಂಗವಾಗಿ ಆತನಿಯ ಸ್ನೇಹ ಜ್ಯೋತಿ ಅಂಧ ಮಕ್ಕಳ ಆಶ್ರಮ ಶಾಲೆಯಲ್ಲಿ ಗೀತಗಾಯನ, ಸಮೂಹ ಗಾಯನ ಮತ್ತು ರಸಪ್ರಶ್ನೆ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗಿತ್ತು. ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ 106 ಅಂಧ ಮಕ್ಕಳು ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ರು. ಇನ್ನು ಸ್ಪರ್ಧೆಯಲ್ಲಿ ವಿಜೇತರಾದ ಅಂಧ ಮಕ್ಕಳಿಗೆ ಗಣ್ಯರಿಂದ ಪ್ರಮಾಣ ಪತ್ರ ಮತ್ತು ಬಹುಮಾನ ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಸಿದ್ಧ ಸಂಸ್ಥಾನ ಮಠದ ಅಮರೇಶ್ವರ ಮಹಾರಾಜರು ಮಾತನಾಡಿ, ಮಕ್ಕಳು ದೇವರ ಸಮಾನ, ಅವರ ಮನಸ್ಸು ಬಿಳಿ ಹಾಳೆ ಇದ್ದಂತೆ, ಅದರಲ್ಲಿ ನಾವು ಏನು ಬರೆಯುತ್ತೇವೆಯೋ ಅದರಂತೆ ತೋರುತ್ತದೆ. ವಿಕಲಚೇತನ ಮಕ್ಕಳಲ್ಲಿ ವಿಶೇಷ ಪ್ರತಿಭೆ ಇರುತ್ತದೆ. ಇಂದಿನ ಅಂಧ ಮಕ್ಕಳ ಗಾಯನ ಸ್ಪರ್ಧೆಯನ್ನು ನೋಡಿದರೆ ಪಂಡಿತ ಪುಟ್ಟರಾಜ ಗವಾಯಿಗಳ ನೆನಪಾಗುತ್ತದೆ. ಅವರ ಗರಡಿಯಲ್ಲಿ ತಯಾರಾದ ಪ್ರತಿಭೆಗಳು ಅದ್ಭುತ ಸಾಧನೆ ಮಾಡಿದ್ದಾರೆ. ಅಂಧತ್ವ ಶಾಪವಲ್ಲ, ಅವರಿಗೆ ಅನುಕಂಪ ತೋರಿಸುವುದಕ್ಕಿಂತ ಅವರ ಆಸಕ್ತಿಗೆ ಅನುಗುಣವಾಗಿ ಅವಕಾಶಗಳನ್ನು ಕಲ್ಪಿಸಿಕೊಡುವುದು ಅಗತ್ಯವಿದೆ ಎಂದರು. ಅಂಧ ಮಕ್ಕಳು ಹೇಳ್ತಾರೆ, ನಮಗೆ ಅನುಕಂಪ ತೋರಿಸಬೇಡ್ರಿ, ಅವಕಾಶಗಳನ್ನು ಒದಗಿಸಿಕೊಡ್ರಿ ಅಂತಕ್ಕಂಥದ್ದು ಅಂಧ ಮಕ್ಕಳು ಕೇಳ್ತಾರೆ. ತಾವೆಲ್ಲ ಗದಗಿನ ಪುಟ್ಟರಾಜ ಗವಾಯಿಗಳು ನೆನಪಿಗೆ ಬಂದ್ಬಿಡ್ತದೆ. ಅಂಧ ಮಕ್ಕಳು ಅಂದ ತಕ್ಷಣ ಅವರ ಗರಡಿನ ಮನೆಯಲ್ಲಿ ಬೆಳೆದಿರ್ತಕ್ಕಂಥ ಮಕ್ಕಳು ಹಾಡ್ತಾ ಇದ್ದಾರೆ, ಪುಟ್ಟರಾಜ ಗವಾಯಿಗಳ ಹುಟ್ಟದಿದ್ದರೆ ನಮ್ಮ ಕೈಗೆ ಅಕ್ಷಯ ಪಾತ್ರೆಯನ್ನು ಕೊಡದಿದ್ದರೆ ಅಂಧ ಮಕ್ಕಳೆಲ್ಲ ಭಿಕ್ಷುಕರಾಗಿ ತಲುಪ್ತಕ್ಕಂಥ ದುರ್ವರ್ಗ ಸಂಗತಿ ಬರ್ತಿತ್ತು ಅನ್ನೋತಕ್ಕಂಥ ಆ ಮಕ್ಕಳು ಹಾಡ್ತಾರೆ. ಮಕ್ಕಳ ಮನಸ್ಸು ಹೇಗೈತಿ ಅಂತ ಕೇಳಿದ್ರೆ ಒಂದು ಬಿಳಿ ಹಾಳೆ ಇದ್ದಂಗೆ. ಆ ಹಾಳೆ ಮೇಲೆ ನೀವು ಏನೇನು ಬರ್ಕೊಳ್ತಾ ಇದ್ದೀರಿ ಅದೆಲ್ಲ ಬರೀಲಿಕ್ಕೆ ಬರ್ತದೆ. ಆದರೆ ಹೆಂಗ ತಾವು ಪ್ರಬುದ್ಧರಾಗ್ತೀರಿ ಹಂಗೆ ನಮ್ಮ ಮನಸ್ಸೆಲ್ಲ ಹೊಲಸಾಗಿ ಬಿಡ್ತದೆ. ನಮ್ಮ ಮನಸ್ಸಿನಲ್ಲಿ ಇಲ್ಲದ ಆಸೆಗಳು ಬರ್ತಿರ್ತಾವೆ. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾಜಿ ಪುರಸಭೆ ಅಧ್ಯಕ್ಷ ರಾವ್ ಸಾಬ್ ಐಹೊಳಿ, ಡಾಕ್ಟರ್ ಆನಂದ ಗುಂಜಿಗಾವಿ, ಡಾಕ್ಟರ್ ಪ್ರವೀಣ್ ಕೊಡತೆ, ಪ್ರವೀಣ್ ತುಬಚಿ, ಲೂಯಿಸ್ ಕ್ಯಾಸ್ಟಲಿನೋ, ವೈಲೆಟ್ ಕ್ಯಾಸ್ಟಲಿನೋ, ನ್ಯಾಯವಾದಿ ಪ್ರಮೋದ್ ಹಿರೇಮನಿ, ಫಾದರ್ ಜೋಜಿ, ಫಾದರ್ ಸ್ಟ್ಯಾನಿ, ಫಾದರ್ ವ್ಯಾಲೆಂಟೈನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪ್ರಶಾಂತ್ ಹಿರೇಮನಿ, S9 TV, ಏತನಿ. ಆರೋಪವೊಂದರಲ್ಲಿ ಸಚಿವ ಸ್ಥಾನ ಕಳೆದುಕೊಂಡಿರುವ ಶಾಸಕ ರಮೇಶ್ ಜಾರಕಿಹೊಳಿ ಹಾಗೂ ಬಿಜೆಪಿಯ ಬಂಡಾಯಕೋರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪರಸ್ಪರ ಭೇಟಿ ಮಾಡಿ ರಹಸ್ಯ ಮಾತುಕತೆ ನಡೆಸಿದ್ದಾರೆ. ಇದೀಗ ರಾಜಕೀಯ ಕುತೂಹಲಕ್ಕೆ ಇದು ಕಾರಣವಾಗಿದ್ದು, ಯತ್ನಾಳ್ ಅವರ ತೋಟದ ಮನೆಯಲ್ಲಿ ನಡೆದ ರಹಸ್ಯ ಮಾತುಕತೆ ರಾಜಕೀಯ ರಂಗದಲ್ಲಿ ಅನೇಕ ಅನುಮಾನಗಳನ್ನು ಹುಟ್ಟುಹಾಕಿದೆ. ಆರೋಪವೊಂದರಲ್ಲಿ ಸಚಿವ ಸ್ಥಾನ ಕಳೆದುಕೊಂಡಿರುವ ಶಾಸಕ ರಮೇಶ್ ಜಾರಕಿಹೊಳಿ ಹಾಗೂ ಬಿಜೆಪಿ ಬಂಡುಕೋರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪರಸ್ಪರ ಭೇಟಿ ಮಾಡಿ ರಹಸ್ಯ ಮಾತುಕತೆ ನಡೆಸಿದ್ದು ರಾಜಕೀಯ ಕುತೂಹಲಕ್ಕೆ ಕಾರಣವಾಗಿದೆ. ಭಾನುವಾರ ಮಧ್ಯಾಹ್ನ ಮಹಾರಾಷ್ಟ್ರದ ಸಾಂಗಲಿ ನಗರದಿಂದ ನೇರವಾಗಿ ವಿಜಯಪುರಕ್ಕೆ ಆಗಮಿಸಿದ ರಮೇಶ್ ಜಾರಕಿಹೊಳಿ ನಗರದ ಹೊರವಲಯದಲ್ಲಿ ಇರುವ ಯತ್ನಾಳ್ ಅವರ ತೋಟದ ಮನೆಯಲ್ಲಿ ಗಂಟೆಗೂ ಹೆಚ್ಚು ಕಾಲ ಜಾರಕಿಹೊಳಿ ಯತ್ನಾಳ್ ಇಬ್ಬರೇ ರಹಸ್ಯ ಮಾತುಕತೆ ನಡೆಸಿದರು. ಈ ಇಬ್ಬರು ಶಾಸಕರು ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ನಡೆಸಿದ್ದು ರಾಜಕೀಯ ಕುತೂಹಲ ಕೆರಳಿಸಿದೆ. ಜಾರಕಿಹೊಳಿ ಯತ್ನಾಳ್ ಭೇಟಿ ಸಂದರ್ಭದಲ್ಲಿ ರಾಜ್ಯದ ಪ್ರಸಕ್ತ ರಾಜಕೀಯ
ಬೆಳವಣಿಗೆ ಕುರಿತು ಸುದೀರ್ಘ ಚರ್ಚೆ ನಡೆಸಿದ್ರೆ ಉಭಯ ನಾಯಕರಿಗೆ ಸಚಿವ ಸ್ಥಾನ ಬೇಡಿಕೆ ಬಿಟ್ಕಾಯಿನ್ ವಿಚಾರದ ಕುರಿತು ಗಂಭೀರ ಚರ್ಚೆ ನಡೆಸಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಬಿಟ್ಕಾಯಿನ್ ಕೇಂದ್ರ ರಾಜ್ಯ ಸರ್ಕಾರಗಳ ಪಾಲಿಗೆ ಪಾಷಾಣವಾಗಿ ಪರಿಣಮಿಸಿದೆ. ವಿರೋಧ ಪಕ್ಷಗಳು ಸರ್ಕಾರವೇ ಬೀಳುತ್ತದೆ ಎಂಬ ಭವಿಷ್ಯವನ್ನ ನುಡಿಯುತ್ತಿವೆ. ಮುಖ್ಯಮಂತ್ರಿಗಳ ದೆಹಲಿ ದಂಡಯಾತ್ರೆ ಹಿಂದಿಗಿಂತ ಈಗಿನವು ಸಂಚಲನ ಮೂಡಿಸುತ್ತಿವೆ. ಅರೆ ಏನಿದು ಬಿಟ್ಕಾಯಿನ್ ದಂಧೆಯ ಹಗರಣ ಅಂತೀರಾ? ಇಲ್ಲಿದೆ ನೋಡಿ ಅದರ ಕಂಪ್ಲೀಟ್ ಡೀಟೇಲ್ಸ್. ಬಿಟ್ಕಾಯಿನ್ ಕೇಂದ್ರ ರಾಜ್ಯ ಸರ್ಕಾರಗಳ ಪಾಲಿಗೆ ಪಾಷಾಣವಾಗಿ ಪರಿಣಮಿಸಿದೆ. ವಿರೋಧ ಪಕ್ಷಗಳು ಸರ್ಕಾರವೇ ಬೀಳುತ್ತದೆ ಎಂಬ ಭವಿಷ್ಯವನ್ನ ನುಡಿಯುತ್ತಿದೆ. ಮುಖ್ಯಮಂತ್ರಿಗಳ ದೆಹಲಿ ದಂಡಯಾತ್ರೆ ಹಿಂದಿಗಿಂತ ಈಗಿನವು ಸಂಚಲನ ಮೂಡಿಸುತ್ತಿವೆ. ಹ್ಯಾಕರ್ ಶ್ರೀಕಿ ಬಿಟ್ಕಾಯಿನ್ ದಂಧೆಯ ಕಿಂಗ್ ಪಿನ್ ಎಂದು ಬಂಧಿಸಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ಆದರೆ ದೊಡ್ಡವರ ಮಕ್ಕಳ ಎದೆಡೆಬಡವ ಎನ್ನುತ್ತಿದೆ. ಎತ್ತನಿಂದೆತ್ತ ಸಂಬಂಧವಯ್ಯ ಎನ್ನುವಂತೆ ಬಟನ್ ಎಲ್ಲೋ ಹಾಕಿದ್ರೆ ಲೈಟ್ ಇನ್ನೆಲ್ಲೋ ಹತ್ತುತ್ತಿದೆ. ಹಾಗಾದ್ರೆ ಆ ಬಿಟ್ಕಾಯಿನ್ ಅಷ್ಟೊಂದು ಪವರ್ಫುಲ್ಲಾ? ಹೌದು. ಅದರ ಇತಿಹಾಸ ನೆನೆದರೆ ಮುಖದ ಮಂದಹಾಸ ಮಾಯವಾಗಿ ಆಶ್ಚರ್ಯ ಆಂಬೆಗಾಲಿಡುತ್ತದೆ. 2009ರಲ್ಲಿ ಜಪಾನಿನ ಸತೋ ನಕಾಮೋಟೋ ಎಂಬ ವ್ಯಕ್ತಿ ಈ ಬಿಟ್ಕಾಯಿನ್ ಪರಿಕಲ್ಪನೆಯನ್ನ ಹುಟ್ಟುಹಾಕಿದ್ನು. 1 ವರ್ಷದ ನಂತರ ಅವರು ಅದರ ಮೇಲೆ ಆಸಕ್ತಿ ತೋರಿಸಲಿಲ್ಲ. ಆದರೆ ವೆಬ್ ಡೆವಲಪರ್ಸ್ ಅದರ ಮುಂದುವರೆದ ಭಾಗಗಳ ನೀಲಿ ನಕ್ಷೆ ಸಿದ್ಧಪಡಿಸಿ ಪ್ರಪಂಚದಾದ್ಯಂತ ಅಂತರ್ಜಾಲದ ವಹಿವಾಟಿಗೆ ಮುಕ್ತಗೊಳಿಸಿದ್ರು. ಅದು ಶರವೇಗದಲ್ಲಿ ಜಗತ್ತಿನಾದ್ಯಂತ ಸಂಚಲನ ಸೃಷ್ಟಿಸುವುದಷ್ಟೇ ಅಲ್ಲದೆ ಲಕ್ಷಾಂತರ ಕೋಟಿ ವಹಿವಾಟು ಮಾಡಿ ಪ್ರಪಂಚದ ಗಮನ ಸೆಳೆಯಿತು. 2012ರ ನವೆಂಬರ್ ಮಾಹೆಯಲ್ಲಿ ಒಂದು ಬಿಟ್ಕಾಯಿನ್ನ ಬೆಲೆ ₹600 ಇತ್ತು. ಆದರೆ ಅದು 2016ರ ವರ್ಷಾಂತ್ಯಕ್ಕೆ ₹48,000 ಏರಿದೆ ಎಂದರೆ ಅದರ ಪ್ರಭಾವಳಿ ಎಷ್ಟು ಶರವೇಗ ಪಡೆಯುತ್ತೆಂಬುದು ಆಶ್ಚರ್ಯಕ್ಕೀಡ ಮಾಡುತ್ತದೆ. ಇದಕ್ಕಿಂತ ಸ್ತಂಭೀಭೂತರನ್ನಾಗಿಸುವ ಸಂಗತಿ ಈಗ ಹೇಳುತ್ತೇನೆ. ಸ್ವಲ್ಪ ಉಸಿರು ಬಿಗಿ ಹಿಡಿದು ಕೇಳಿ. 2017ರಲ್ಲಿ ಒಂದು ಬಿಟ್ಕಾಯಿನ್ನ ಬೆಲೆ ₹12 ಲಕ್ಷ ಆಗಿದೆ ಎಂದ್ರೆ ಕುಬೇರನ ಸಂಪತ್ತು ಕೂಡ ಇದರ ಮುಂದೆ ಕಿಮ್ಮತ್ತು ಕಳೆದುಕೊಳ್ಳುತ್ತದೆ. ಈಗಂತೂ ಬಿಟ್ಕಾಯಿನ್ ದಂಧೆ ಭಾರತದ ಕೇಂದ್ರ ರಾಜ್ಯ ಸರ್ಕಾರಗಳ ನಿದ್ದೆಗೆಡಿಸಿದೆ. ಶ್ರೀಕಿ ಎಂಬ ಹ್ಯಾಕಿ ಕೊಟ್ಟ ಕಿಕ್ಕೆ ಅಂತಹದ್ದು. ಇದನ್ನೇ ಅಸ್ತ್ರವನ್ನಾಗಿಸಿಕೊಂಡು ವಿರೋಧ ಪಕ್ಷಗಳು ಸರ್ಕಾರಗಳ ಬೆನ್ನ ಹಿಂದೆ ಬಿದ್ದಿವೆ. ಅವು ತಿರುಗಿ ನೋಡದಂತೆ ಓಡುತ್ತಿವೆ. ಈಗಂತೂ ವಿರೋಧ ಪಕ್ಷದವರಿಗೆ ಸರ್ಕಾರಕ್ಕೆ ಗಂಡಾಂತರ ತರುವ ಚೂಮಂತ್ರವಾಗಿದೆ. ಸರ್ಕಾರ ತಂತ್ರ ಬಳಸಿ ಪಾರಾಗುವುದೋ, ಯಾರ ಬೆಂಬಲವಿಲ್ಲದೆ ಅತಂತ್ರವಾಗಿ ಅಧಿಕಾರ ಕಳೆದುಕೊಳ್ಳುವುದೋ ಕಾದು ನೋಡಬೇಕಾಗಿದೆ. ಸುರೇಶ್ ಬಳಗಾನವರು S9 ಟಿವಿ. ಇದೀಗ ಒಂದು ಸಣ್ಣ ವಿರಾಮ. ಅಲ್ಲಿಯವರೆಗೂ ನೋಡ್ತಾ ಇರಿ S9 ಟಿವಿ. ಕಲ್ಯಾಣ ಟೆಕ್ಸ್ಟೈಲ್ಸ್ ಕಣ್ಮನ ತಣಿಸುವ ಅಂದದ ಬಟ್ಟೆಗಳು, ನಾರಿ ನಲಿಯುವ ಸೀರೆ ಭಂಡಾರವು ಕಲ್ಯಾಣ ಟೆಕ್ಸ್ಟೈಲ್ಸ್, ಕಲ್ಯಾಣ ಟೆಕ್ಸ್ಟೈಲ್ಸ್ ಎಲ್ಲಾ ಶುಭ ಸಮಾರಂಭಗಳಿಗೆ ಸೀರೆಗಳು, ರೆಡಿಮೇಡ್ ಬಟ್ಟೆಗಳು, ಭಾಂಡಿ, ಕಿಚನ್ ವೇರ್ ಹಾಗೂ ಫರ್ನಿಚರ್ಗಳಿಗಾಗಿ ಹಿಂದೆ ಭೇಟಿ ಕೊಡಿ ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾಕ್, ಘಟಪ್ರಭಾ ರೋಡ್, ಲೊರಸೂರು, ಗೋಕಾಕ್, ಬೆಳಗಾವಿ ಜಿಲ್ಲೆ. ಈ ವರ್ಷ ಗೌರೀಶ್ ಅಕ್ಕಿ ಸಾರಥ್ಯದ ಆಲ್ಮಾ ಮೀಡಿಯಾ ಸ್ಕೂಲ್ ಉತ್ತರ ಕರ್ನಾಟಕದ 5 ಮಂದಿ ಹೆಣ್ಣು ಮಕ್ಕಳಿಗೆ ಸ್ಕಾಲರ್ಶಿಪ್ ಜೊತೆಗೆ ಉಚಿತ ವಸತಿ ವ್ಯವಸ್ಥೆ ನೀಡಲು ನಿರ್ಧರಿಸಿದೆ. ಆಸಕ್ತರಿಗೆ ಶೇರ್ ಮಾಡಿ. ದೂರವಾಣಿ ಸಂಖ್ಯೆ 7259794901. ಆಲ್ಮಾ ಮೀಡಿಯಾ ಸ್ಕೂಲ್ 365@gmail.com. ಆಲ್ಮಾ ಮೀಡಿಯಾ ಸ್ಕೂಲ್. ಪ್ರಕೃತಿ ವಿಕೋಪಕ್ಕೆ ನಲುಗಿರುವ ಉತ್ತರ ಕರ್ನಾಟಕದ ಆಸಕ್ತ ಹೆಣ್ಣು ಮಕ್ಕಳಿಗೆ ಈ ನಮ್ಮ ಪ್ರಯತ್ನ ತಲುಪುವ ನಿಟ್ಟಿನಲ್ಲಿ ಸಾಧ್ಯವಾದಷ್ಟು ಶೇರ್ ಮಾಡಿ. ಇಂಟಿಗ್ರೇಟೆಡ್ ಕೋರ್ಸ್ ಆಫ್ ಟೆಲಿವಿಷನ್, ಪ್ರಿಂಟ್, ಡಿಜಿಟಲ್ ಅಂಡ್ ರೇಡಿಯೋ PG ಡಿಪ್ಲೊಮಾ ಇನ್ ಮಾಡರ್ನ್ ನ್ಯೂಸ್ ಪ್ರಾಕ್ಟೀಸ್. ಆಲ್ಮಾ ಮೀಡಿಯಾ ಸ್ಕೂಲ್, AMC ಸಿಟಿ ಕಾಲೇಜ್, 33rd ರೋಡ್, 2nd ಮೇನ್, 7th ಬ್ಲಾಕ್, ಜಯನಗರ್, ಬೆಂಗಳೂರು 560070. ಹಬ್ಬಕ್ಕೆ ಬಟ್ಟೆ ಖರೀದಿಸಬೇಕಾ? ಹಾಗಾದ್ರೆ ಚಿಕ್ಕೋಡಿಯ KC ರೋಡ್ನಲ್ಲಿರುವಂತಹ ವಿನೂತನ ರಿಯಲ್ ಫ್ಯಾಷನ್ ಅಂಗಡಿಗೆ ಬನ್ನಿ. KC ರೋಡ್, ಚಿಕ್ಕೋಡಿ, ನಿಸರ್ಗ ಅಮೃತ ಟೀ ಸ್ಟಾಲ್ ಮುಂಭಾಗ, ಗಣೇಶ್ ಅಗರಬತ್ತಿ ಬದಿಗೆ ಇರುವ ರಿಯಲ್ ಫ್ಯಾಷನ್ ರೆಡಿಮೇಡ್ ಡ್ರೆಸ್ ಅಂಗಡಿ, ಚಿಕ್ಕೋಡಿ. ಇಲ್ಲಿ ವಿವಿಧ ತರಹದ ಸಣ್ಣ ಮಕ್ಕಳ ಹಾಗೂ ಮಹಿಳೆಯರ ಹಾಗೂ ಪುರುಷರ ಎಲ್ಲಾ ತರಹದ ಕ್ವಾಲಿಟಿ ಹಾಗೂ ಕ್ವಾಂಟಿಟಿಯ ಡ್ರೆಸ್ಗಳು ದೊರೆಯುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಸಂತೋಷ್ ಪಾಲನ್ಕರ್ ಹಾಗೂ ಸುನಿಲ್ ಪಾಲನ್ಕರ್ ಇವರನ್ನ ಸಂಪರ್ಕಿಸಿ.
ಫೋನ್ ವಿಳಾಸ 9916900380 ಹಾಗೂ 8747003081 ಈ ನಂಬರ್ಗೆ ಕರೆ ಮಾಡಿ ದೀಪಾವಳಿ ಹಬ್ಬದ ಉಡುಗೊರೆಯ ವಿನೂತನ ಬಟ್ಟೆ ಸಹ ಇಲ್ಲಿ ದೊರೆಯುತ್ತವೆ. ನೆಹರು ಅವರ ಜನ್ಮದಿನದ ಅಂಗವಾಗಿ ಹಳ್ಳಿ ಸಂಸ್ಕೃತಿ ಹಳ್ಳಿ ಊಟ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ತುಕಾನಟ್ಟಿ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಭಿನ್ನವಾಗಿ ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಮಕ್ಕಳ ಭಾಷಣ ಎಲ್ಲರ ಗಮನ ಸೆಳೆಯಿತು. ಸರ್ಕಾರಿ ಸೌಲಭ್ಯಗಳ ಸದುಪಯೋಗದಿಂದ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ಇಂದಿನ ವಿದ್ಯಾರ್ಥಿಗಳೇ ನಾಳಿನ ದೇಶ ಕಟ್ಟುವ ರೂಪಾರಿಗಳಾಗಿರುವಾಗ ಸಿಕ್ಕ ಅವಕಾಶಗಳಲ್ಲಿಯೇ ಸರ್ಕಾರಿ ಶಾಲೆಯಲ್ಲಿ ಸಿಗುವ ಹಲವಾರು ಸೌಲಭ್ಯಗಳನ್ನು ಕಲಿಕೆಯನ್ನ ಉಪಯೋಗಿಸಿಕೊಂಡು ಮುಂದಿನ ಭವಿಷ್ಯ ಉತ್ತಮವಾಗಿ ಕಟ್ಟಿಕೊಳ್ಳೋಣ. ಮಕ್ಕಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ಶಾಲಾ ವಿದ್ಯಾರ್ಥಿ ಪ್ರತಿನಿಧಿ ಕುಮಾರಿ ಸ್ವಪ್ನ ಹರಿಜನ್ ಹೇಳಿಕೆ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ತುಕಾನಟ್ಟಿ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜರುಗಿದ ನೆಹರೂರವರ ಜನ್ಮದಿನದ ಅಂಗವಾಗಿ ಹಳ್ಳಿ ಸಂಸ್ಕೃತಿ ಹಳ್ಳಿ ಊಟ ಎಂಬ ವಿಶೇಷ ಶೀರ್ಷಿಕೆಯಡಿ ಇಲ್ಲಿನ ಮಕ್ಕಳಿಗಾಗಿ ವಿವಿಧ ಬಗೆಯ ಭಕ್ಷ್ಯ ಭೋಜನಗಳನ್ನು ತಯಾರಿಸಿ ಬಡ ಮಕ್ಕಳ ಒಡಲನ್ನು ತುಂಬಿಸಿದ್ರು. ಗುಣಮಟ್ಟದ ಶಿಕ್ಷಣವನ್ನ ನೀಡ್ತಾ ಇರೋದ್ರಿಂದ ಇಲ್ಲಿನ ಮಕ್ಕಳು ಭಾಗ್ಯವಂತರು ಅಂತ ಬಿಇಒ ಅಜಿತ್ ಮನ್ನಿಕೇರಿ ಹರ್ಷವನ್ನ ವ್ಯಕ್ತಪಡಿಸಿದ್ರು. ಬಡ ವಿದ್ಯಾರ್ಥಿಗಳು ಬಯಸಿದ ವಿವಿಧ ರೀತಿಯ ಆಹಾರವನ್ನ ಮಕ್ಕಳಿಗೆ ಕೊಡೋದರ ಮುಖಾಂತರ ಗುರುವಿನ ಸಾರ್ಥಕತೆಯನ್ನ ಬಿಇಒ ಅವರು ಮೆರೆದಿದ್ದಾರೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಸುಮಾರು 750 ವಿದ್ಯಾರ್ಥಿಗಳಿಗೆ ಗೋವಿನ ಜೋಳದ ಕಡಕ ರೊಟ್ಟಿ, ಬದನೆಕಾಯಿ ಪಲ್ಯ, ಹೆಸರು ಕಾಳು ಪಲ್ಯ, ಗುರೆಳ್ಳು ಹಿಂಡಿ, ಅಗಸೆ ಚಟ್ನಿ, ಶೇಂಗಾ ಚಟ್ನಿ, ಬೆಳ್ಳುಳ್ಳಿ ಖಾರ, ಮೊಸರುಗಾಯಿ ಪಲ್ಯ, ಬಾದಾಮ್ ಪುರಿ, ಜೀರಾ ರೈಸ್ ಮಾಡಿಸಲಾಗಿತ್ತು. ಮಕ್ಕಳಿಗೆ ಶಿಕ್ಷಣ ಕೊಡಿಸಿ ಅವರನ್ನ ವಿದ್ಯಾವಂತರನ್ನಾಗಿಸಿ, ಯಾವುದೇ ಕಾರಣಕ್ಕೂ ಅವರು ಶಿಕ್ಷಣದಿಂದ ವಂಚಿತರಾಗಬಾರದು ಎಂದು ಶಿಕ್ಷಣದ ಪ್ರಾಮುಖ್ಯತೆ, ಶಿಕ್ಷಣದ ಅವಶ್ಯಕತೆಯ ಬಗ್ಗೆ ಕುಷ್ಟಗಿ ತಾಲೂಕಿನ ತಾವರಗೀರ ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದಂತಹ ದಲಿತರ ಕುಂದುಕೊರತೆ ಸಭೆಯಲ್ಲಿ ಸಿಪಿಐ ನಿಂಗಪ್ಪ ಎನ್ಆರ್ ಅವರು ತಿಳುವಳಿಕೆ ಮಾತುಗಳನ್ನು ಹೇಳುತ್ತಾ ಮಕ್ಕಳ ದಿನಾಚರಣೆಯನ್ನು ವಿಶಿಷ್ಟವಾಗಿ ಮಕ್ಕಳೊಂದಿಗೆ ಸರಳವಾಗಿ ಆಚರಣೆ ಮಾಡಿದರು. ಕುಷ್ಟಗಿ ತಾಲೂಕಿನ ತಾವರಗೆರೆ ಪಟ್ಟಣದಲ್ಲಿ ದಲಿತರ ಕಾಲೋನಿಯಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ದಲಿತರ ಕುಂದುಕೊರತೆಗಳ ಸಭೆಯಲ್ಲಿ ಮಾತನಾಡಿದ ಅವರು ಮಕ್ಕಳಿಗೆ ಶಿಕ್ಷಣವನ್ನ ಕೊಡಿಸಿ ಅವರನ್ನ ವಿದ್ಯಾವಂತರನ್ನಾಗಿಸಿ, ಯಾವುದೇ ಕಾರಣಕ್ಕೂ ಅವರು ಶಿಕ್ಷಣದಿಂದ ವಂಚಿತರಾಗಬಾರದು. ಹೀಗೆ ಶಿಕ್ಷಣದ ಪ್ರಾಮುಖ್ಯತೆ, ಶಿಕ್ಷಣದ ಅವಶ್ಯಕತೆಯ ಬಗ್ಗೆ ತಿಳಿ ಹೇಳಿದ್ರು ದಕ್ಷ ಪೊಲೀಸ್ ಅಧಿಕಾರಿಯಾದ ಸಿಪಿಐ ನಿಂಗಪ್ಪ ಎನ್ಆರ್ ಅವರು. ಇದೇ ಸಂದರ್ಭದಲ್ಲಿ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಅಲ್ಲಿದ್ದ ಮಕ್ಕಳಿಗೆ ಬುಕ್, ಪೆನ್ನು, ಸಿಹಿ ಹಂಚಿ ಮಕ್ಕಳ ದಿನಾಚರಣೆಯನ್ನ ವಿಶಿಷ್ಟವಾಗಿ ಮಕ್ಕಳೊಂದಿಗೆ ಸರಳವಾಗಿ ಆಚರಿಸಿದ್ರು. ಈ ಸಂದರ್ಭದಲ್ಲಿ ತಾವರಗೆರೆ ಪಿಎಸ್ಐ ವೈಶಾಲಿ ಜಳಕಿ ಸೇರಿದಂತೆ ಇತರರು ಹಾಜರಿದ್ದರು. ಬಿಎಸ್ಸಿ ಮಾಲ್ಗತ್ತಿ, S9 ಟಿವಿ, ಕುಷ್ಟಗಿ. ವಿಶ್ವ ಮಧುಮೇಹ ದಿನಾಚರಣೆಯ ಅಂಗವಾಗಿ ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ಆನೆಹೊಸೂರು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವಿಶ್ವ ಮಧುಮೇಹ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯಮಾನರು ಉಪಸ್ಥಿತರಿದ್ದರು. ವಿಶ್ವ ಮಧುಮೇಹ ದಿನಾಚರಣೆ ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ಆನೆಹೊಸೂರು ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈ ಒಂದು ದಿನಾಚರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗಿರೀಶ್ ವಹಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮೃತ್ಯುಂಜಯ ಹಿರೇಮಠ್, ವೈದ್ಯಾಧಿಕಾರಿಗಳು ರವಿ ಹೂಗಾರ್, ಗ್ರಾಮ ಪಂಚಾಯಿತಿ ಸದಸ್ಯ ಮೌನೀಶ್ ನಾಯಕ, ಸುರೇಶ್ ಕರಡಿ, ಶಂಕರಣ್ಣ ಶಂಕರಗೌಡ್ ಸೇರಿದಂತೆ ಆನೆಹೊಸೂರು ಆಸ್ಪತ್ರೆಯ ಸಿಬ್ಬಂದಿ ಹಾಜರಿದ್ದರು. ಬಸವರಾಜ್ ಹೊನ್ನೂರು, S9 ಟಿವಿ, ಲಿಂಗಸಗೂರು. ಚಿಪ್ಪಲಕಟ್ಟಿ ಗ್ರಾಮದಲ್ಲಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಸುಧಾ ಎಂಬ ಹೆಣ್ಣು ಆನೆ ಇಂದು ನಸುಕಿನ ಜಾವ ಅನಾರೋಗ್ಯದಿಂದ ಸಾವನ್ನಪ್ಪಿದೆ. 1 ತಿಂಗಳಿನಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಈ ಆನೆ ಇಂದು ಸಾವನ್ನಪ್ಪಿದ್ದು, ಆನೆ ಸಾವಿನಿಂದ ಚಿಪ್ಪಲಕಟ್ಟಿಯ ಗ್ರಾಮದಲ್ಲಿ ಕಾರ್ಮೋಡ ಕವಿದ ವಾತಾವರಣ ಸೃಷ್ಟಿಯಾಗಿತ್ತು. ಇಂದು ನಸುಕಿನ ಜಾವ ಅನಾರೋಗ್ಯದಿಂದ ಹೆಣ್ಣು ಆನೆ ಸಾವನ್ನಪ್ಪಿದೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಚಿಪ್ಪಲಕಟ್ಟಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಚಿಪ್ಪಲಕಟ್ಟಿ ಗ್ರಾಮದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಸುಧಾ ಎಂಬ ಹೆಣ್ಣು ಆನೆ ಮೃತಪಟ್ಟಿದ್ದು, 1 ತಿಂಗಳಿನಿಂದ ಅನಾರೋಗ್ಯದಿಂದ ಬಳಲುತ್ತಿತ್ತು. ಹಿಂದಿನ ಬಲಗಾಲಿಗೆ ಕುರು ಆಗಿದ್ದ ಕಾರಣ 1 ತಿಂಗಳಿನಿಂದಲೂ ಚಿಕಿತ್ಸೆಯನ್ನು ನೀಡಲಾಗುತ್ತಿದ್ದಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದೆ. 1975ರಲ್ಲಿ ಚಿಪ್ಪಲಕಟ್ಟಿ ಗ್ರಾಮದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಆಗಮಿಸಿದ ಈ ಆನೆ ವಿವಿಧ ರಾಜ್ಯಗಳ ಕಾರ್ಯಕ್ರಮಕ್ಕೆ ಭಾಗವಹಿಸುತ್ತಿತ್ತು. ಆನೆ ಸಾವಿನಿಂದ ಚಿಪ್ಪಲಕಟ್ಟಿ ಗ್ರಾಮದಲ್ಲಿ ಕಾರ್ಮೋಡ ಕವಿದ ವಾತಾವರಣ ಸೃಷ್ಟಿಯಾಗಿದೆ. ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಸಾರ್ವಜನಿಕರು ಆನೆಯ ದರ್ಶನಕ್ಕೆ ಮುಂದಾಗಿದ್ದಾರೆ. ಉಮೇಶ್ ನಂದಗಾಂವ್, S9 ಟಿವಿ. ಇವಿಷ್ಟು ಇವತ್ತಿನ ಸುದ್ದಿಗಳು. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ S9 ಟಿವಿ. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ.